ಮುಖ್ಯಮಂತ್ರಿಗಳು ಮಾತಾಡಬೇಕಾದ್ರೆ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ, ಅಲ್ಲಿಗೆ ಇದನ್ನ ಮುಗಿಸೋಣ ಅಂತೇಳಿ. ಸ್ವತಃ ನಾವು ವಿಧಾನಸಭೆಯಲ್ಲಿ ನಾವೆಲ್ಲ ನೋಡಿದಿರಿ, ಹೇಳ್ದವ್ರ ಮಾತು ವಾಪಸ್ ತಗೊಳ್ಬೇಕಾದ್ರೆ 2 ಗಂಟೆ ಚರ್ಚೆ ಆಗಬೇಕು. ನಾನು ಹೇಳಿಲ್ಲ ಹಾಗೆ ಅಂತ ಹೇಳಿ. ಆದರೆ ಸುರೇಶ್ ಕುಮಾರ್ ಅವರು ತಾವೇ ವಾಲಂಟಿಯರ್ ಆಗಿ ಅದನ್ನು ವಾಪಸ್ ತೆಗೆದುಬಿಡಿ ಅಂದರು. ಅದೇನು ಆ ವರ್ಡು ಯಾವುದೂ ನಾನು ಹೇಳ್ತೇನೆ ಅನ್ಪಾರ್ಲಿಮೆಂಟ್ರಿ ಅಲ್ಲ, ಅಶ್ಲೀಲನೂ ಅಲ್ಲ, ಅನ್ಪಾರ್ಲಿಮೆಂಟ್ರಿ ಅಲ್ಲ. ಇದ್ರೆ ಹೇಳಿ. ಆದ್ರೂ ಕೂಡ ಸುರೇಶ್ ಕುಮಾರ್ ಸದನ ನಡಿಬೇಕು ಅನ್ನೋ ಉದ್ದೇಶ, ಸದುದ್ದೇಶ ಇಟ್ಕೊಂಡು ಮಾಡಿದ್ದಾರೆ. ಆದರೆ ಇವತ್ತು ಅವ್ರ ಮನೆಗೆ ನುಗ್ಗಿ ದಾಂಧಲೆ ಮಾಡುವಂಥದ್ದು, ಘೋಷಣೆಗಳನ್ನು ಕೂಗುವಂಥದ್ದು, ಮತ್ತೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಹೆಂಗ್ ಕೊಡ್ತಾರೆ ಅಧ್ಯಕ್ಷರೇ? ಹೆಂಗ್ ತಗೊಂತಾರೆ ಇವರು? ಇದು ಕೊಟ್ಟಿದ್ದಾರೆ ವಿಧಾನಸೌಧ ಸೆಕ್ಷನ್ಸ್ ಹಾಕಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ವಿಧಾನಸಭೆಯಲ್ಲಿ ನಾವೇನು ಮಾತಾಡಂಗೆ ಇಲ್ಲ. ಇನ್ಮೇಲೆ ಎಲ್ಲ ಔಟ್ ಸೈಡೇ ನಾವು ಮಾಡ್ಕೊಳಂಗಿದ್ರೆ ವಿಧಾನಸಭೆ ಯಾಕೆ ಕರೀತೀರಾ? ಕರೆಯಬೇಡಿ, ಅವಶ್ಯಕತೆನೇ ಇಲ್ಲ. ಇಲ್ಲಿ ನಾವೆಲ್ಲ ಬಂದು ಏನೋ ಇಲ್ಲಿ ಒಂದು ಪ್ರೊಟೆಕ್ಷನ್ ಇದೆ ಅಂತ ಮಾತಾಡ್ತೀವಿ. ನಾವು ಕೋರ್ಟಲ್ಲೂ ನಮ್ಮನ್ನು ಪ್ರಶ್ನೆ ಮಾಡೋಕ್ಕಾಗಲ್ಲ. ಇಲ್ಲಿ ಮಾತಾಡಿರೋದು ಕೋರ್ಟಲ್ಲೂ ನಮ್ಮನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ಕಾನೂನು ಪ್ರಕಾರ. ಆದ್ರೆ ಈಗ ಆಚೆ ಕಡೆ ಹಿಂಗ್ ಕಂಪ್ಲೇಂಟು, ಅದು ಸುದ್ದಿ ಆಗೋದು, ಮಾಧ್ಯಮದಲ್ಲೆಲ್ಲ ಬರೋದಾದ್ರೆ 100 ಫೋನ್ ಬಂದಿದೆ. ಸುರೇಶ್ ಕುಮಾರ್ ನನಗೆ ಫೋನ್ ಮಾಡಿದ್ರು, ಸುರೇಶ್ ಕುಮಾರ್ ಸರ್ ಏನ್ ಹಿಂಗಾಗಿದೆ ಅಂತೇಳಿ. ಅಂದ್ರೆ ನಾವೆಲ್ಲ ಹೋಗಿ ಅಲ್ಲಿ ನಿಂತ್ಕೋಬೇಕಾಗಾರೆ, ನಾವೆಲ್ಲ ಹೋಗಿ ಪ್ರೊಟೆಕ್ಷನ್ ಕೊಡ್ಬೇಕು. ಇದೆಲ್ಲ ಒಳ್ಳೇದಲ್ಲ, ಇದಲ್ಲ. ಗೃಹ ಸಚಿವರು ಇದಕ್ಕೆ ಖಡಕ್ ಉತ್ತರ ಕೊಡ್ಬೇಕು. ಸುಮ್ಮನೆ ಎದ್ ನಿಂತ್ಕೊಂಡು ನೋಡ್ತೀನಿ ಮಾಡ್ತೀನಿ ಅಂದ್ರೆ ಆಗಲ್ಲ. ಖಡಕ್ ಆಗಿ ಈ ತರ ಆದರೆ ನಾನು ಕ್ರಮ ತೆಗೆದುಕೊಳ್ತೀನಿ ಅಂತ ಹೇಳಿ ಮಾಡ್ಬೇಕು. ಖಡಕ್ ಆಗಿ ಉತ್ತರ ಕೊಡ್ಬೇಕು. ಇನ್ಯಾರು ಆತರ ಯಾವ್ದೇ ನಮ್ದು ಬಿಟ್ಬಿಡಿ. ಇವತ್ತು ನಿಮ್ ಸರ್ಕಾರ ಇದೆ ಮಾಡಿದೀನಿ, ನಾಳೆ ನಾವು ನಿಮಗ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ. ಅದು ಅವಾಗೂ ಅಪ್ಲೈ ಆಗ್ಬೇಕು ಈ ಆಕ್ಟ್, ಅವಾಗೂ ರೂಲ್ ಅಪ್ಲೈ ಆಗ್ಬೇಕು. ಅವಾಗ ನೀವು ನಮ್ಮನ್ನು ಕೇಳಬೇಕು. ಆ ತರದ ಒಂದು ಖಡಕ್ ಆಗಿ ನೀವು ಒಂದು ಆಕ್ಷನ್ ಮಾಡಿ. ಓಕೆ, ಮಾನ್ಯ ಅಧ್ಯಕ್ಷರೇ, ಖಡಕ್ ಆಗಿ ಉತ್ತರ ಹೇಳ್ತಾ ಇದ್ದೀನಿ. ಮಾನ್ಯ ಸುರೇಶ್ ಕುಮಾರ್ ಅವರು ಸ್ನೇಹಿತರು ನನಗೆ. ಬರೀ ಆ ಭಾಗದಲ್ಲಿದ್ದಾರೆ ಅನ್ನೋ ಕಾರಣ ಅಲ್ಲ, ಅದು ನಮ್ಮ ಸ್ನೇಹ ಬಹಳ ಆತ್ಮೀಯತೆಯಿಂದ ಇರ್ತಕ್ಕಂಥದ್ದು. ಅವರಿಗೆ ಯಾವುದೇ ತೊಂದರೆ ಆಗದಂಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಆಗ್ಬೋದಾ? ಅಶ್ವಥ್ ನಾರಾಯಣ ಅವರೇ, ಅದರಿಂದ ಮನೆ ಹತ್ರ ಹೋಗಿ ಯಾರು ಅವರು ಗಲಾಟೆ ಮಾಡಿದ್ರು ಅಥವಾ ಪೋಸ್ಟರ್ ಅಂಟಿಸಿದ್ರು ಅದನ್ನೆಲ್ಲ ನಾನೇ ಖುದ್ದಾಗಿ ವಿಚಾರಣೆ ಮಾಡ್ತೀನಿ ಮಾನ್ಯ ಅಧ್ಯಕ್ಷರೇ. ಜೊತೆಗೆ ಪೊಲೀಸ್ ಸ್ಟೇಷನ್ ನಲ್ಲಿ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಅವ್ರಿಗೆ ಹಕ್ಕಿದೆ, ಕೊಟ್ಟಿದ್ದಾರೆ. ಯಾಕೆ ಕೊಟ್ಟಿದ್ದಾರೆ, ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಕೂಡ ನಾನು ಮುಂದೆ ಸದನದ ಗಮನಕ್ಕೂ ಕೂಡ ತರ್ತೇನೆ. ಆದರೆ ಯಾವುದು ಇಂಥ ನಾನು ಕೂಡ ಒಪ್ಕೊಳ್ತೀನಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳಿದ್ದು, ಸದನದಲ್ಲಿ ಕೆಲವು ಸಂದರ್ಭದಲ್ಲಿ ನಾವು ಗಾದೆ ಹೇಳ್ಬೋದು ಅಥವಾ ಏನೋ ಲೋಕಾಭಿರಾಮವಾಗಿ ಜನಸಮುದಾಯದಲ್ಲಿ ಆಡ್ತಕ್ಕಂಥ ಮಾತುಗಳನ್ನು ಆಡ್ಬೋದು. ಅದಕ್ಕೆ ಈ ರೀತಿ ಪ್ರತಿಕ್ರಿಯೆ ಬರ್ತದೆ ಅಂತ ಹೇಳಿದರೆ ಖಂಡಿತವಾಗಿ ಅದು ಸರಿ ಕಾಣಿಸೋದಿಲ್ಲ. ಅದನ್ನು ನಾನು ಕೂಡ ಖಂಡಿಸ್ತೇನೆ. ಯಾಕೆಂದರೆ ಇದು ಒಳ್ಳೆಯ ಸಂಪ್ರದಾಯ ಆಗೋದಿಲ್ಲ. ಇದು ಮುಂದೆ ಯಾರು ಬೇಕಾದರೂ ನಾವು ಮಾತಾಡ್ಬೋದು. ಆಗ ಈ ರೀತಿ ಆಗ್ತದೆ ಅಂತ ಹೇಳಿದ್ರೆ ಅದು ಒಳ್ಳೆಯ ಸತ್ಸಂಪ್ರದಾಯ ಖಂಡಿತವಾಗಿ ಆಗೋದಿಲ್ಲ. ಅದಕ್ಕಾಗಿ ನಾನು ಮುಂದೆ ಏನು ಕ್ರಮ ತಗೊಳ್ಬೇಕೋ ಖಂಡಿತವಾಗಿ ನಿರ್ದಾಕ್ಷಿಣ್ಯವಾಗಿ ಖಡಕ್ ಆಗಿ ತಗೊಳ್ತೀನಿ. ಈಗ ಒಂದ್ಸೆಕೆ ಅಶ್ವಥ್, ನಂದೊಂದು ಶೂನ್ಯ ಅಲ್ಲ, ಒಂದ್ ಸೆಕೆಂಡ್ ಎಂತ ಮಾಡೋದಕ್ಕೆ ನಾವು ಈಗ ಹಿರಿಯ ಸದಸ್ಯರು ಸುರೇಶ್ ಕುಮಾರ್ ಕೊಡ